ಸ್ನೇಹಿತರೆ ನೋಡಿ, ನಾನು ಮನೇಲಿ ಇದ್ದಾಗ ನಾನಿವತ್ತು ನಮ್ಮ ಊರಲ್ಲಿದ್ದೆ. ನನ್ನ ತಮ್ಮನ ಮದುವೆಗೆ ಊರಿಗೆ ಬಂದಿದ್ರೆ ಅಬ್ದುಲ್ ರಜಾಕ್. ಸ್ನೇಹಿತರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಬ್ದುಲ್ ರಜಾಕ್ ಏನಿದ್ದ, ಅಬ್ದುಲ್ ರಜಾಕ್ ನನ್ನ ವಿರುದ್ಧ ಒಂದು ಸುಳ್ಳು ಆರೋಪ ಮಾಡ್ತಾನೆ. ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಹೇಳಿ ಸುಳ್ಳು ಆರೋಪ ಮಾಡಿ FIR ಮಾಡಿಸಿ ನನ್ನ ತಮ್ಮನ ಮದುವೆಗೆ ಮನೆಗೆ ಬಂದಿದ್ದಾರೆ. ಇಲ್ಲಿಗೆ ಬಂದು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಬಂದಿದ್ದು ಕೊಲೆ ಬೆದರಿಕೆ ಬಂದಿದ್ದು ನನಗೆ. ಆದ್ರೆ ಅರೆಸ್ಟ್ ಮಾಡ್ತಾ ಇರೋದು ನನ್ನನ್ನ. ಕಂಪ್ಲೇಂಟ್ ಕೊಟ್ಟಿದ್ದು ನನಗೆ ಕೊಲೆ ಬೆದರಿಕೆ ಇದೆ ಅಂತ. ಆದ್ರೆ ನಾನು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟನೋ ಅವ್ರನ್ನ ಅರೆಸ್ಟ್ ಮಾಡೋದ್ ಬಿಟ್ಬಿಟ್ಟು ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಅಬ್ದುಲ್ ರಜಾಕ್ ಒಬ್ಬ ಸೋಷಿಯಲ್ ವರ್ಕರ್ ಇದಕ್ಕೆ ಸಂಬಂಧ ಪಡದೇ ಇರೋ ಥರ್ಡ್ ಪಾರ್ಟಿ FIR ಮಾಡ್ತಾರೆ. ಆ FIR ಮಾಡಿದ ತಕ್ಷಣ ನನ್ನ ಮೇಲೆ FIR ಮಾಡ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ಹೀಗೆ ಇರಲಿ. ಈ ಸುಳ್ಳು ಆರೋಪ ಏನು ಅಬ್ದುಲ್ ರಜಾಕ್ ಮಾಡಿದ್ದಾನೆ, ಇದೊಂದು ಬಹಳ ದೊಡ್ಡ ಷಡ್ಯಂತ್ರ. ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಬಹಳ ದೊಡ್ಡ ಈ ವಿಚಾರದಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಈ ರೀತಿಯಾಗಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಆರೋಪ ಮಾಡಿ ಒಬ್ಬ ಹಿಂದೂ ಹೋರಾಟಗಾರನನ್ನ ಅರೆಸ್ಟ್ ಮಾಡೋದಿದೆಯಲ್ಲ, ಇದನ್ನ ನಾನು ನೋಡ್ಕೊಳ್ತೀನಿ. ಬನ್ನಿ, ಹುಷಾರು, ಏನ್ ತೊಂದ್ರೆ ಇಲ್ಲ. ಬಾಪ ಕಳ್ತಿಯಮ್ಮ, ಕಳ್ತೀಯ, ತೊಂದ್ರೆ ಇಲ್ಲ, ಆರಾಮಾಗಿರ. ಆರಾಮಾಗಿರು ಸರ್. ಊರಲ್ಲಿ ಇದೆ, ಬೆಂಗಳೂರಿಂದ ಬಂದೆ ನಾನು. ಆರಾಮಾಗಿರು. ಬೆಂಗಳೂರಲ್ಲಿದೆ, ಬೆಂಗಳೂರಿಂದ ನಾನು ತಗೊಂತೀವಿ. ಏನ್ ತೊಂದ್ರೆ ಇಲ್ಲ. ಮೊಬೈಲ್ ತಗೊಂಡು ಮೊಬೈಲ್ ಮೊಬೈಲ್ ಇಲ್ಲ ಕೊಡ್ರಪ್ಪ. ಮುಂದೆ ಕೊಡ್ಲಾ ಮೊಬೈಲಾ? ಒಂದು ನಿಮಿಷ ಇಲ್ಲಿ ಆಯ್ತು. ನಂಬರ್ ತಗೊಳ್ಳಿ. ಅಮ್ಮನ ಮೊಬೈಲ್ ತಗೋಬ ಇಲ್ಲಿ. ಬನ್ನಿ ಕೊಡ್ ಹೋಗ ಅಮ್ಮ. ಯಾಕೆ ಮೊಬೈಲ್ ನೀವೇ ತಗೋರ್ತೀರಾ? ಹೇಳಿದ್ರೆ ಎಲ್ಲಿದೆ ಅಂತ ಇರಿ ಒಂದ್ ನಿಮಿಷ. ಯಾಕೆ ಇದೆಲ್ಲಿ ಅಮ್ಮನ ಮೊಬೈಲ್ ಎತ್ಕೊಳ್ಳಿ. ರೆಡ್ಮಿ ಅಮ್ಮನ ಇಲ್ಲ ಅವನೇನ್ ಕೊಡಲ್ಲ. ಅಮ್ಮನ್ ಕೊಡ್ತೀನಿ ಬನ್ನಿ. ಅದೆಲ್ಲ ಇರ್ಲಿಲ್ಲ. ಸೈಡ್ ಬನ್ನಿ. ನೀವು ಬಾಯ್ ಕಡೆ ಬಾ. ನೋಡು ಹಿಂಗೆ ನಡಿ. ಆಯ್ತು. ಇಮಿಡಿಯೇಟ್ ಗೋಪ್ನಿಗೆ ಕಳಿಸಿ ವಕೀಲರಿಗೆ ಹೇಳ್ಬೇಕಂತೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಂತ ಹೇಳಿ. ಸರಿ ಆಯ್ತು. ಸರಿ ಓಕೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.